ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿರುವ ಪಾರ್ಕಿಂಗ್ ಸ್ಥಳದಲ್ಲಿ ಸಾರ್ವಜನಿಕರು ವಾಹನಗಳನ್ನು ಅಕ್ರಮವಾಗಿ ಹಾಗೂ ಅಸಮರ್ಪಕವಾಗಿ ನಿಲುಗಡೆ ಮಾಡ್ತಿರೋದ್ರಿಂದ ಆಸ್ಪತ್ರೆಗೆ ಆಗಮಿಸುವ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಗೆ ವಾಹನ ನಿಲ್ಲಿಸಲು ಸ್ಥಳಾವಕಾಶದ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಆವರಣದಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳನ್ನು ತೆರವುಗೊಳಿಸುವಂತೆ ಠಾಣಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ನೆಲ್ಲಿಕಲ್, ಆಸ್ಪತ್ರೆಯ ಆವರಣದಲ್ಲಿ ವಾಹನಗಳನ್ನು ಅಸಮರ್ಪಕವಾಗಿ ನಿಲುಗಡೆ ಮಾಡ್ತಿರೋದ್ರಿಂದ ಆಂಬ್ಯುಲೆನ್ಸ್ಗಳ ಪ್ರವೇಶ ಹಾಗೂ ತುರ್ತು ಸಂದರ್ಭಗಳಲ್ಲಿ ಸಂಚಾರಕ್ಕೆ ತೊಂದರೆಯಾಗ್ತಿದೆ. ಇದು ರೋಗಿಗಳ ಸುರಕ್ಷತೆ ಮತ್ತು ತುರ್ತು ವೈದ್ಯಕೀಯ ಸೇವೆಗಳ ದೃಷ್ಟಿಯಿಂದ ಗಂಭೀರ ಸಮಸ್ಯೆಯಾಗಿದೆ ಎಂದರು. ಆಸ್ಪತ್ರೆಯ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸುವುದರ ಜೊತೆಗೆ ಆಸ್ಪತ್ರೆಯ ಪ್ರವೇಶ ದ್ವಾರ ಹಾಗೂ ಆಂಬ್ಯುಲೆನ್ಸ್ಗಳ ಸಂಚಾರಕ್ಕೆ ಯಾವುದೇ ರೀತಿಯ ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ನಾವು ಇವತ್ತು ಬೆಳಿಗ್ಗೆ ಸಿದ್ದಾಪುರದ ಒಂದು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಖಾಸಗಿ ವಾಹನಗಳನ್ನ ನಿಲ್ಲಿಸಿ ಭಾರಿ ತೊಂದರೆ ಆಗ್ತಾಯಿತ್ತು. ಇವತ್ತು ಆಂಬ್ಯುಲೆನ್ಸ್ ಆಗಲಿ ತುರ್ತು ವಾಹನಗಳು ಬಂದರೆ ಇಲ್ಲಿ ಆ ಒಂದು ವಾಹನಕ್ಕೆ ನಿಲ್ಲುವಂಥ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ತುಂಬ ಖಾಸಗಿ ವಾಹನಗಳು ತುಂಬಿ ಅವರು ಪಾರ್ಕ್ ಮಾಡಿ ಹೋಗ್ತಾಯಿದ್ದರು. ಇದನ್ನು ಮನಗಂಡು ನಾವಿತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ತಂಡ ಇವತ್ತು ನಮ್ಮ ಸಿದ್ದಾಪುರ ಠಾಣಾಧಿಕಾರಿ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ನೀಡಿದೆವು. ಆ ಮನವಿ ಪತ್ರವನ್ನು ನೀಡಿ ಒಂದು ಅರ್ಧ ಗಂಟೆಯಲ್ಲಿ ಉತ್ತಮ ಸ್ಪಂದನೆಯನ್ನು ಕೂಡ ಇವತ್ತು ಠಾಣಾಧಿಕಾರಿಗಳು ನೀಡಿ ಇರುವ ಎಲ್ಲ ವಾಹನಗಳನ್ನು ಕೂಡ ಅನಧಿಕೃತವಾಗಿ ಇಲ್ಲಿ ಪಾರ್ಕ್ ಮಾಡಿದಂಥ ವಾಹನಗಳನ್ನು ಮುಟ್ಟುಗೋಲು ಹಾಕಿ ಅವರು ಇವತ್ತು ಸ್ಟೇಷನಲ್ಲಿ ತಂದು ನಿಲ್ಲಿಸಿದ್ದಾರೆ. ಇದಕ್ಕೆ ಮೊದಲಿಗೆ ನಾವು ಅವನಿಗೆ ಒಂದು ಪ್ರಶಂಸೆ ಕೊಡ್ತಾ ಇದ್ದೀವಿ. ಯಾಕಂದರೆ ಸಿದ್ದಾಪುರದ ಠಾಣಾಧಿಕಾರಿ ನಾವು ಕೊಟ್ಟ ಮನವಿಗೆ ಉತ್ತಮವಾಗಿ ಸ್ಪಂದನೆಯನ್ನು ನೀಡಿರ್ತಾರೆ. ಹಾಗೆ ಇಲ್ಲಿ ಈ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಕೂಡ ನಾವು ಇವತ್ತು ಅದರ ಬಗ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೋ. ಆದರೆ ಇವತ್ತು TH ಅವರು ಬರ್ತೀವಿ ಅಂದಿದ್ದಾರೆ, ಅವರು ಬಂದಿಲ್ಲ. ಅವರು ಬಂದ ಮೇಲೆ ಇದರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಯಾವ ರೀತಿ ಹೋರಾಟ ಅಂತೇಳಿ ನಾವು ಹಮ್ಮಿಕೊಡ್ತೀವಿ. ಆ ದೊಡ್ಡ ಮಟ್ಟದ ಹೋರಾಟವನ್ನು ಸಿದ್ದಾಪುರದ ಈ ಒಂದು ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ನಾವು ಮುಂದಿನ ದಿನ. ಠಾಣಾಧಿಕಾರಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ಆವರಣದಲ್ಲಿ ನಿಲುಗಡೆ ಮಾಡಲಾಗಿದ್ದ 3 ಬೈಕ್ಗಳು ಹಾಗೂ ಕಾರನ್ನು ಕ್ರೇನ್ ಮೂಲಕ ಠಾಣೆಗೆ ಸಾಗಿಸಿ ವಶಕ್ಕೆ ಪಡೆಯಲಾಯಿತು. ವಾಹನಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಕೆಲವು ವಾಹನಗಳಿಗೆ ವಿಮೆ ಇಲ್ಲದಿರುವುದು ಗಮನಕ್ಕೆ ಬಂದಿದೆ. ಅನಧಿಕೃತ ವಾಹನ ನಿಲುಗಡೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿ ನಿಯಮಾನುಸಾರ ದಂಡ ವಿಧಿಸಲಾಗುವುದು ಎಂದು ಠಾಣಾಧಿಕಾರಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಸಲಹೆಗಾರ ಸಜಿಲ್ ಕುಮಾರ್, ನೆಲ್ಲಿಯುದಿಕೇರಿ ಶಾಖೆ ಅಧ್ಯಕ್ಷ ಹರೀಶ್, ನಂದ, ಶಶಿ, ಬಾಬು ಹಾಗೂ ರತೀಶ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.